ಶಿವಮೊಗ್ಗ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಸೊಸೈಟಿಯಿಂದ ಸೆಪ್ಟೆಂಬರ್ 13ರಂದು ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನಾಚರಣೆ ಪ್ರಯುಕ್ತ ಸಾಧಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ ಹಾಗೂ ಸೆಪ್ಟೆಂಬರ್ 14ರಂದು ಸೊಸೈಟಿಯ ಸರ್ವ ಸದಸ್ಯರ ಮಹಾಸಭೆಯನ್ನು ಶಿವಮೊಗ್ಗದ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸೊಸೈಟಿಯ ಅಧ್ಯಕ್ಷ ಡಾಕ್ಟರ್ ಎಸ್ ಶ್ರೀಧರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಶ್ರೀಧರ್, 1983ರಲ್ಲಿ 813 ಸದಸ್ಯರೊಂದಿಗೆ ಸೊಸೈಟಿ ಆರಂಭಗೊಂಡಿತು. ಆರಂಭದಲ್ಲಿ 500 ರು ಸ್ವಂತ ಸಾಲ ಹಾಗೂ 2,000 ರು ಜಾಮೀನು ಸಾಲ ನೀಡುವುದರೊಂದಿಗೆ ಕಾರ್ಯನಿರ್ವಹಣೆ ಆರಂಭಿಸಿತು. ಪ್ರಸ್ತುತ 10,000 ಸದಸ್ಯರನ್ನು ಹೊಂದಿದ್ದು ಸದಸ್ಯರಿಗೆ ಹಲವಾರು ರೀತಿಯ ಸಾಲವನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ನಮಗೆಲ್ಲ ಗೊತ್ತಿರೋ ಹಾಗೆ ಶಿವಮೊಗ್ಗದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಸೊಸೈಟಿ ಪ್ರತಿಷ್ಠಿತ ಕೋಆಪರೇಟಿವ್ ಸೊಸೈಟಿ, ಸತತವಾಗಿ ಎ ಶ್ರೇಣಿಯಲ್ಲಿ ಹೆಸರು ಮಾಡಿರೋಂಥ ಸೊಸೈಟಿ. 1983ರಲ್ಲಿ ಹೆಸರಾಂತ ನ್ಯಾಯವಾದಂಥ ಶ್ರೀಯುತ ವೆಂಕಟರಮಣ ಶಾಸ್ತ್ರಿಗಳು ಸುಮಾರು 813 ಸದಸ್ಯರಿಂದ ಪ್ರಾರಂಭ ಆದಂಥ ಸೊಸೈಟಿ ಆಗಿನ ಕಾಲದಲ್ಲಿ ಏನು ಕೈ ಸಾಲ ಅಂತೇಳಿ 500 ರೂಪಾಯಿಂದ ಪ್ರಾರಂಭ ಆಗಿ 2,000 ಜಾಮೀನು ಸಾಲ, ಹೀಗೆ ಹಂತ ಹಂತವಾಗಿ ಪ್ರಸ್ತುತ ಒಂದು 10,000 ಸದಸ್ಯರುಳ್ಳುವಂಥ ಸೊಸೈಟಿ. 31/3/2025 ಕೊನೆಗೆ 36 ಕೋಟಿಯಷ್ಟು 30 ಕೋಟಿಯಷ್ಟು ಬಂಡವಾಳ, ಹೀಗೆ ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿ ನಡೆಯುವಂಥ ಸೊಸೈಟಿ ನಮ್ಮದು ಒಂದು ಸೊಸೈಟಿ. ಹೆಚ್ಚು ಕಡಿಮೆ ಶಿವಮೊಗ್ಗದಲ್ಲಿ ಎಲ್ಲ ಥರದ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಬಂದಿದ್ದೇವೆ. 44ನೇ ಸರ್ವ ಸದಸ್ಯರ ಸಭೆ 14ನೇ ತಾರೀಕು ನಡೀತಾ ಇದೆ. 13ನೇ ತಾರೀಕು ಪ್ರತಿಭಾ ಪುರಸ್ಕಾರ ಇದೆ. ಶಿವಮೊಗ್ಗದಲ್ಲಿ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಗಣ್ಯ ವ್ಯಕ್ತಿಗಳಲ್ಲಿ ಶ್ರೀಯುತ AR ಪ್ರಸನ್ನಕುಮಾರ್, ಇಂಜಿನಿಯರ್, ಅಭಿಯಂತರು ಮತ್ತು ಹಿರಿಯ ಸಹಕಾರಿಗಳು, ಅವರು ಮುಖ್ಯ ಅತಿಥಿಗಳಾಗಿ ಬರ್ತಿದ್ದಾರೆ. ವಿಶ್ವೇಶ್ವರ ದಿನಾಚರಣೆ ಅಂಗವಾಗಿ ನಾವು ಭಾಳ ವರ್ಷದಿಂದ ಕಾರ್ಮಿಕರನ್ನು ಗುರುತಿಸುವಂಥದ್ದು ಆ ಕೆಲಸ ಮಾಡ್ತಾ ಬಂದಿದ್ವಿ. ಇದೇ ಸತಿ ಶ್ರೀ B. ಬಾಲಚಂದ್ರ, ನಿವೃತ್ತಿ ಬ್ಯಾಂಕ್ ಉದ್ಯೋಗಿ ಮತ್ತು ಸಾಹಿತಿ ಶ್ರೀ KG ಕೃಷ್ಣಾನಂದ್, ನಿವೃತ್ತ ಪ್ರೊಫೆಸರ್, ಪರಿಸರ ಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಈ ವಯಸ್ಸಿನಲ್ಲಿ ತುಂಬ ಸಾಮಾನ್ಯ ವ್ಯಕ್ತಿಯಾಗಿ ಕೆಲಸ ಮಾಡ್ತಿರುವಂಥ ಪ್ರೊಫೆಸರ್ BM ಕುಮಾರಸ್ವಾಮಿ ಅವರಿಗೆ, ಶಿವಮೊಗ್ಗದಲ್ಲಿ ಹೆಸರಾಂತ ಧನ್ವಂತರಿ ಆಯುರ್ವೇದ ಔಷಧಾಲಯ ಮಾಲೀಕರು ಮತ್ತು ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಬಂದಿರುವಂಥ ಕೃಷ್ಣಮೂರ್ತಿ ಅವರಿಗೆ, ಶಿವಮೊಗ್ಗದಲ್ಲಿ ಹೆಸರಾಂತ ENT ತಜ್ಞರಂಥ ಡಾಕ್ಟರ್ HS ವಿಶ್ವಭಾರತಿ, ನಿವೃತ್ತ ಶಿಕ್ಷಕರು ಮತ್ತು ಕಲಾವಿದರು ಶ್ರೀಮತಿ ಇಂದುಮತಿ, ಹೀಗೆ ಒಟ್ಟು 7 ಜನಕ್ಕೆ ಗಣ್ಯರನ್ನು ಗುರುತಿಸಿ ಸನ್ಮಾನ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅವತ್ತಿನ ದಿವಸ ಒಂದು 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ SSLC ಮತ್ತು PUC ವಿಭಾಗದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಪುರಸ್ತಾ ಇರ್ತೀವಿ. ಅದಲ್ಲದೆ ವಿಶೇಷ ಸಾಧನೆ ಮಾಡಿರುವಂಥ ವಿದ್ಯಾರ್ಥಿಗಳು ಅವರನ್ನು ಸಹ ಗುರುತಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇದಾದಮೇಲೆ ಏನಪ್ಪ ಈ ಸತಿ ಪತ್ರಿಕಾಗೋಷ್ಠಿಯಲ್ಲಿ ನಾವೇನು ವಿಶೇಷ ಅನ್ನೋಂತಂದರೆ, ಈಗಾಗಲೇ ನಮ್ಮ ಸೂರ್ಯನಾರಾಯಣ್ ಹೇಳಿದ್ದಾರೆ, ಆ್ಯಪ್ ಬಿಡುಗಡೆ ಮಾಡ್ತಾಯಿದ್ದೀವಿ. ನಮ್ಮದು ಎಲ್ಲ ಸೊಸೈಟಿನಲ್ಲಿ ಅವ್ರವ್ರದ್ದೇ ಆದಂಥ ಒಂದು ಆ್ಯಪ್ಗಳು ಇದ್ದೇ ಇರ್ಬೋದು. ನಮ್ಮ ಈ ಸೊಸೈಟಿಯಿಂದ ಕ್ಲೌಡ್ ಬೇಸ್ಡ್ ಸಿಸ್ಟಮಲ್ಲಿ ಆ್ಯಪಲ್ಲಿ ಈಗೇನಾಗುತ್ತೆ, ಸೊಸೈಟಿಗೆ ಬರ್ತಾರೆ, ಈಗಿನ ಡಿಜಿಟಲ್ ವರ್ಲ್ಡಲ್ಲಿ ಸಾಲ ಎಲ್ಲ ತೊಗೊಳ್ತಾರೆ, ರೀಪೇಮೆಂಟ್ ಮಾಡೋದ್ರ ಬಗ್ಗೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಹಿರಿಯರಿಗಾಗಲಿ ಮಹಿಳೆಯರಿಗಾಗಲಿ ಕೆಲಸ ಒತ್ತಡದಲ್ಲಿ ಸೊಸೈಟಿ ಹೋಗಿ ಬರಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಈ ಎಲ್ಲ ದೃಷ್ಟಿಯಿಂದ ಇಟ್ಕೊಂಡು ನಾವು ಚಿಂತನೆ ಮಾಡಿ ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರು ವಿಶೇಷವಾಗಿ ವಿಶಿಷ್ಟವಾಗಿ ಒಂದು ಆ್ಯಪ್ ಡೆವಲಪ್ ಮಾಡಿದ್ವಿ. ಆ ಆ್ಯಪಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ಕೋಬೋದು, ನಮ್ಮ ಇಂಟ್ರೆಸ್ಟಿನ ನೋಡ್ಕೋಬೋದು, ಆಮೇಲೆ ನಮ್ಮದು ಲೋನಿನ ಎಲ್ಲಿ ತನಕ ಇದೆ ಅಂತ ನೋಡ್ಕೋಬೋದು, ನಾವು ಕಟ್ಟಿರೋಂಥ ದುಡ್ಡು ಅದಕ್ಕೆ ಹೋಗಿದೆ ಅಂತ, ಆ್ಯಸ್ ಲೈಕ್ ಎನಿ ಅದರ್ ಆ್ಯಪ್, ಬ್ಯಾಂಕ್ ಆ್ಯಪ್ ಏನಿರುತ್ತೆ ಅದೇ ಥರನೇ ಇದೆ. ಆದರೆ ಏನಪ್ಪ ಅಂತಂದರೆ
ಈಗ ನಾವು ಸಾಲ ತೊಗೊಂಡಿರೋದನ್ನ ನಾವು ಗೂಗಲ್ ಪೇಯಿಂದ ಅಥವಾ ಫೋನ್ಪೇಯಿಂದ ನಾವು ಅದನ್ನು ಹಾಕಿದಾಗ ನಮ್ಮ ಬ್ರ್ಯಾಂಚಿಗೆ ಬಂದು ಬೀಳುತ್ತೆ. ಈ ಆ್ಯಪಲ್ಲಿ ದುಡ್ಡಷ್ಟೇ ಕಳಿಸುವಂಥದ್ದು, ದುಡ್ಡು ತೆಗಿಯುವಂಥದ್ದಲ್ಲ. ಸೊ ಹಾಗಾಗಿ ನಾವು ಕೊಟ್ಟಿರೋಂಥ ಸಾಲ ಈಗಾಗಲೇ 96% ನಮ್ಮದು ರಿಕವರಿ ಇದೆ. ಸೊ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಸದಸ್ಯರಿಗೆ ಇದೊಂದು ಅನುಕೂಲ ಆಗುತ್ತೆ. ಎಲ್ಲದನ್ನು ಈಗ ಎಲ್ಲರ ಹತ್ರನೂ ಸ್ಮಾರ್ಟ್ಫೋನ್ ಇರೋದ್ರಿಂದ ಯಾರಿಗೂ ಏನೋ ಒತ್ತಡ, ಹೋಗಿ ಬರಬೇಕು ಅಂದಾಗ ಕಷ್ಟ ಆಗುತ್ತೆ. ಎಲ್ಲರೂ ಕೆಲಸದ ಒತ್ತಡ, ಸಮಯದ ಒತ್ತಡ, ಈ ಒತ್ತಡದ ಮಧ್ಯೆ ಇದೊಂದು ಯೋಚನೆ ಮಾಡಿ ಮೋಸ್ಟ್ಲಿ ಇದು 14ನೇ ತಾರೀಕು ಅಂದರೆ 14ನೇ ತಾರೀಕು ಇದನ್ನು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ನಮ್ಮೆಲ್ಲ ಸದಸ್ಯರಿಗೆ. ಇದನ್ನು ಉಪಯೋಗ ಮಾಡ್ಕೋಬೇಕು.